ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಿನಗೆ ನಾನು ಸಿಕ್ಕಾಪಟ್ಟೆ ಅನ್ಯಾಯ ಮಾಡಿದೀನಿ ಕಮಲಿ. ಎಲ್ಲದನ್ನು ಇಳಿಸಿ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಟಾಪ್ 3 ಅನ್ಯಾಯಗಳು ಅಂತ ಕರಿಬಹುದು. ಈ ಅವಾರ್ಡ್ ಫಂಕ್ಷನ್ಸ್ ಅಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ 3rd ಪ್ರೈಸ್ ಅಂತ ಹೇಳ್ತಾ ಹೋಗ್ತಾರಲ್ಲ, ಹಾಗೆ ನಾನ್ ನಿನಗ್ ಮಾಡಿರೋ ಅನ್ಯಾಯಗಳಲ್ಲಿ 3ನೇ ಸ್ಥಾನ ಯಾವುದಕ್ಕೆ ಗೊತ್ತಾ? ನಿನ್ನ ಮಹಾಜನ್ ಮನೆಯಿಂದ ದೂರ ಮಾಡೋಕೆ. ನಾನಂತೂ ನಿನ್ನ ಮುಖಾನೇ ನೋಡಿದ್ದು, ಅದಕ್ಕೆ ದಿನ ಖರಾಬ್ ಆಗಿದೆ. ಒಂದು ಗಾಡಿನೂ ಇಲ್ವಲ್ಲೋ. ಸುಮ್ನಿರಕ ನೀನು. ಸಿಟಿಯಿಂದ ಇಷ್ಟು ದೂರ ಬಂದ್ರೆ ಹೆಂಗ್ ಹೇಳೋ? ಸ್ವಲ್ಪ ಇಂಟೀರಿಯರ್ ಪ್ಲಾನ್ ಮಾಡ್ಬೇಕಿತ್ತಪ್ಪ. ಎಲ್ಲಪ್ಪ MG ರೋಡ್ ಅಲ್ಲಿ ಕುತ್ಕೊಂಡ್ ಕಾಯ್ಬೇಕಿತ್ತ? ಈ ಜಾಗನೇ ಸೇಫು. ಕಡಿಮೆ ಗಾಡಿಗಳಿದ್ದಷ್ಟು ರಿಸ್ಕ್ ಕಡಿಮೆ. ಮುಚ್ಕೊಂಡ್ ಗಾಡಿ ನೋಡು. ಅಕ್ಕ ಹಿಂಗೆ ಕೂತಿದ್ರೆ ಚೇಂಬರ್ ಓಪನ್ ಆಗುತ್ತೆ. ಒಂದ್ ಟೀ ಕುಡ್ಕೊಂಡ್ ಬಂದ್ಬಿಡೋಣ. ಫುಲ್ಲು ಅಲರ್ಟ್ ಆಗ್ಬಿಡ್ತೀನಿ. ಬಾಕ ಟೀ ಕೊಡ್ಸ. ಸುಡ್ಗಾಡು ಇಲ್ಲೆಲ್ಲೋ ಟೀ ಸಿಗುತ್ತೆ. ಸ್ವಲ್ಪ ಈ ಫ್ಯಾಕ್ಟ್ ಋಷಿಗೂ ಗೊತ್ತಿಲ್ಲ. ಫಸ್ಟ್ ಪ್ರೈಸ್ ಯಾವ ಅನ್ಯಾಯಕ್ಕೆ ಅಂತ ಹೇಳ? ದಿ ನಂಬರ್ 1 ಅನ್ಯಾಯ ಅವಾರ್ಡ್ ಗೋಸ್ ಟು ಕೂಡ ಮಾಡ್ಕೊಳಕ್ಕಾಗಲ್ಲ. ಅಲ್ಲ, ನಿನ್ನ ಅಪ್ಪನ್ಗೆ ನಮ್ಮ ಅಪ್ಪನ್ಗೆ ನನ್ ಕೈಯಾರೆ ಹುಚ್ಚಿಡಿಯೋ ಮಾತ್ರೆ ಕೊಡ್ತೀನಿ ಅಂತ ಯೋಚನೆ ಮಾಡಿದ್ಯಾ? ನೋ 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 ನಂಬರ್ 1 ಅವಾರ್ಡ್ ಅದಲ್ಲ, ಅದಕ್ಕೂ ಮೇಲೆ. ಏನ್ ಗೊತ್ತಾ ಹೇಳ? ನಿನ್ ಜೀವ, ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತ ನಿಮ್ಮವ್ವ ಸಾವಿಗೆ ಕಾರಣ ನಾನೇ. ಕಮಲಿ, ನೀನ್ ಇಲ್ಲೇ ಇದೆಯಾ ಅಂತ ನಂಗೆ ಗೊತ್ತು. ಕಮಲಿ ಎಲ್ಲಿದ್ಯವಿ? ಗಿಡಕ್ಕೆ ನೀರ್ ಹಾಕ್ತಿದ್ರೆ ಹೊಸಿ ಆವು ಅಂತ ನನ್ನ ಯೋಳು. ಎಲ್ಲಿದ್ಯಾ ಯೋಳವಿ? ಕಮಲಿ, ಅಯ್ಯೋ ಎಲ್ಲೋದ್ಯೋಳು? ನಂತ ಒಂದ್ ಮಾತು ಹೇಳಲಿಲ್ಲ, ಊಟನೂ ಮಾಡ್ಲಿಲ್ಲ. ಎಲ್ಲೋದ್ಯೋಳು? ಕಮಲಿ, ನನ್ನಪ್ಪನ್ ಸಾಯಿಸಿದ್ ನೀನ? ಅವರೇನೇ ದ್ರೋಹ ಮಾಡಿದ್ರು ನಿನಗೆ? ವಾ 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 ಈ ನೇಚರ್ ಬ್ಯೂಟಿಗಿಂತ ನೀನ್ ಅಳೋದ್ ನೋಡಿದ್ರೇನೆ ಮಜಾ ಅನ್ಸ್ತಿದೆ. ಹೇಳ್ತೀವಿ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವೇನೆ? ನೀನೀಗ ಹೇಳಿದ್ರೆ ನಾನ್ ನಿನ್ನ ಬಿಟ್ಬಿಡ್ತೀನಿ ಅನ್ನೋ ನಿನ್ ಪ್ಲಾನ್. ಅನಿಕಾ ಈಗೆಲ್ಲ ಮಾಡಿದ್ಲು ಅಂತ ಚಾಡಿ ಹೇಳ್ತೀಯ. ಆಮ್ ಐ ರೈಟ್? ನಾನ್ ಸಾಯ್ಬೇಕು ಅಟ್ಟೆ ತಾನೆ. ಸಾಯ್ಸು ಅನಿಕಾ, ನನ್ನ ಸಾಯಿಸ್ಬಿಡು. ಈ ರೀತಿ ಚಿತ್ರ ಹಿಂಸೆ ಕೊಡೋ ಬದಲು ನನ್ನ ಒಂದೇ ಅಟ್ಟೆ ಸಾಯಿಸ್ಬಿಡು. ಅಕ್ಕ, ಪಕ್ಕ ಇದೆ ಗಾಡಿ. ಲೇ,
ಅದನ್ನ ಹೇಳಕ್ ನಂಬರ್ ಪ್ಲೇಟ್ ನೋಡ್ಬೇಕಾ? ಕಲರ್ ನೋಡಿದ್ರೆ ಗೊತ್ತಾಗಲ್ವೇನು? ಹೌದಲ್ವಾ? ಒಳಗಡೆ 2 ಫಿಗರ್ ಕೂತಂಗಿತ್ತು. ನನ್ನ ಮಗನೇ, ಹುಡುಗಿರ್ಗೆ ಮರ್ಯಾದೆ ಕೊಟ್ಟು ಮಾತಾಡು. ತಪ್ಪಾಯ್ತು ಬಿಡು. ಒಳಗಡೆ 2 ಹುಡುಗಿರ್ ಕೂತಂಗಿತ್ತು. ಹಂಗ ಬಾ ದಾರಿಗೆ. ಅಲ್ವಾ ಗೋವಿಂದ, ಯಾರು ಇಲ್ಲ ಅಂದ್ರೆ ಒಳ್ಳೇದೇ ಆಯ್ತು ತಾನೆ? ಹೌದಾ? ಬಾ, ಏನಿದೆ ಅಂತ ಒಂದ್ಸಲ ಸ್ಕ್ಯಾನಿಂಗ್ ಮಾಡೋಣ. ನಡಿ ನೀನು. ಅಕ್ಕ, ಎಲ್ಲೋ ದೂರದಲ್ಲವ್ರೆ. ಬರೀ ಶಾರೀರ ಕೇಳಿಸ್ತಾ ಐತೆ, ಶರೀರ ಕಾಣಿಸ್ತಾ ಇಲ್ಲ. ಹೌದಾ? ಕಮಲಿ, 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 ಕಮಲಿ. ಅಜ್ಜಿ ಮಲ್ಗವ್ರೆ, ಯಾರು ತೊಂದ್ರೆ ಕೊಡೋದು ಬೇಡ. ಕಮಲಿ, ಅನಿಕಾ, ಅನಿಕಾ, ಬಸಿ ಬಾಗಿಲು ತೆಗಿಯವೆ. ಕಮಲಿ ಇದಳ? ಅನಿಕಾ, ನನ್ನ ಮೂರ್ಗೆ ಹೊಂಟೋಯ್ತೀನಿ. ಹಾಗಾದ್ರೆ ಋಷಿ ಜೊತೆ ನಿನ್ ಮದ್ವೆ? ನೀನ್ ಋಷಿನ ಮದ್ವೆ ಆಗಲ್ವಾ? ಇಲ್ಲ ಇಲ್ಲ, ನಾನು ಋಷಿ ಜೊತೆ ಮದ್ವೆ ಆಗೋಕಿಲ್ಲ. ನೀನು ಚೈಲ್ಡ್, ಅದಕ್ಕೆ ನಾನೇ ಮಾಡ್ಕೋತಾ ಇದ್ದೀನಿ. ನೋಡು, ನೀನ್ ಚೈಲ್ಡು ಅನ್ಬೇಡ, ನಂಗೆ ಕೋಪ ಬರುತ್ತಷ್ಟೇ. ಓ ಸರಿ, ಹಾಗಾದ್ರೆ ಅಚ್ಚಬೆಲ್ಲ ಎಲ್ಲಿದೆ ಅಂತ ಹೇಳು. ಗೊತ್ತು, ಆದ್ರೆ ಹೇಳಲ್ಲ. ಸರಿ ಆಯ್ತು, ಚೈಲ್ಡ್ ಅಂತ ಹೇಳಲ್ಲ. ಹಾಗ್ ಬಾ ದಾರಿಗೆ, ಇರು ತರ್ತೀನಿ. ಅಣ್ಣ, ಈ ಶಾಸ್ತ್ರ ಎಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಇದನ್ನ ಅಂದ್ರೆ ಈ ಸೇರ್ನ ಹೊಸ್ಲು ಮೇಲಿಟ್ಟು ಒದಿತಾರಲ್ಲ, ಅದ್ರ ಸಿಗ್ನಿಫಿಕೆನ್ಸ್ ಏನು? ಇನ್ನೊಂದು ಪ್ರಪಂಚ ಅನ್ನೋ ಸಿಂಬಾಲಿಸಮ್ ಇರ್ಬೋದಪ್ಪ. ಅಂದ್ರೆ ಏನ್ ನೀನ್ ಹೇಳೋದು? ಹೆಣ್ಣು ಗಂಡನ ಮನೇಲೆ ಪರ್ಮನೆಂಟ್ ಆಗಿ ಲಾಕ್ ಆಗ್ಬಿಡ್ಬೇಕು ಅಂತನಾ? ಇದನ್ನ ನಾನು ಒಪ್ಪಲ್ಲಪ್ಪ. ಹೇ, ನೀನ್ ಯಾಕೆ ಆಗನ್ಗುಂತ್ಯಾ? ತಾನ್ ಈ ಮನೆಗೆ ಬರೋದ್ರಿಂದ ಈ ಮನೆಗೆ ಒಳ್ಳೇದಾಗತ್ತೆ ಅನ್ನೋ ಮೊದಲನೇ ಹೆಜ್ಜೆ ಅಂತ ತಿಳ್ಕೊ. ಇನ್ನೂ ಹೇಳಬೇಕು ಅಂದ್ರೆ ಡ್ರಾಮ್ಯಾಟಿಕ್ ಎಂಟ್ರಿ ಒಂದಿರ್ಬೇಕಲ್ಲ. ಸುಮ್ನೆ ಹಾಗೆ ಎಂಟ್ರಿ ಆಗೋದಕ್ಕಿಂತ ಹೀಗೆ ಎಂಟ್ರಿ ಆದ್ರೆ ಚೆನ್ನಾಗಿರತ್ತಲ್ವಾ? ಮದ್ವೆ ಆಗ್ತಿರೋ ಟೆನ್ಷನ್ ಅಲ್ಲಿ ಏನೇನೋ ಹೇಳ್ತಿದ್ಯಾ. ನಿಜವಾಗ್ಲೂ ಈ ವಿಷಯನೆಲ್ಲ ತಿಳ್ಕೊಂಡಿರೋರೇನಾದ್ರೂ ನಮ್ಮ ಮಾತನ್ನ ಕೇಳಿಸ್ಕೊಂಡ್ರೆ ಚೆನ್ನಾಗಿ ನಗ್ತಾರೆ ಅಷ್ಟೇ. ಇಲ್ಲ, ನಿನ್ ಕೈ ಮುಗ್ ಕೇಳ್ಕೊತೀನಿ ಅನಿಕಾ. ಅಜ್ಜಿ, ತಾತಯ್ಯ, ಅಪ್ಪ, ಹಿಂಗೆ ಇವ್ರು ಯಾರಿಗೂ ಯಾವ್ದೇ ತರ ತೊಂದ್ರೆ ಕೊಡ್ಬೇಡ ಪ್ಲೀಸ್. ನೀನ್ ಅಳ್ತಿರೋದ್ ನೋಡ್ತಿದ್ರೆ ನನಗ್ ನಂಬಿಕೆ ಬರ್ತಿದೆ. ಬಟ್ ಋಷಿ ನಿನ್ನ ಬಿಡ್ತಾನ ಅನ್ನೋದೇ ನನಗ್ ಡೌಟ್. ನೀನ್ ಇಷ್ಟೆಲ್ಲ ನಾಟಕ ಮಾಡ್ತಿರೋದು ಹೇಗಿದ್ರು ಋಷಿ ನಿನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆ ಆಗಿ ತಾನೆ? ನಿನ್ನ ಅಮ್ಮ ಬಂದು ಜೊತೆಗೆ ಅಂಟ್ಕೊಂಡ್ಲಲ್ಲ, ಅದೇ ತರ ನನಗೂ ಋಷಿಗೂ ಮದ್ವೆ ಆದ್ಮೇಲೆ ನೀನ್ ಬಂದು ಸೇರಲ್ಲ ಅನ್ನೋದು ಏನ್ ಗ್ಯಾರಂಟಿ? ನೀನ್ ಬದುಕಿದ್ರೆ ಋಷಿ ನಿನ್ನ ಉಟ್ಕೊಂಡ್ ಬರ್ತಾನೆ. ಅದ್ ನನಗಿಷ್ಟ ಇಲ್ಲ. ನಾನು ಹೊಂಟೋಯ್ತೀನಿ ಅನಿಕಾ, ಎಲ್ರು ಬಿಟ್ಟೊಂಟೋಯ್ತೀನಿ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನೀನ್ ದೂರ ಹೊರಟೋಗು. ಋಷಿ ಮಾತ್ರ ಅಲ್ಲ, ಯಾರು ಹುಡ್ಕೊಂಡ್ ಬರ್ಬಾರ್ದು, ಅಷ್ಟು ದೂರ ಹೊರಟೋಗು.
ನೀರಲ್ಲಿ ಬಿದ್ದಂಗಾಯ್ತು. ಏನಾದ್ರೂ ಬಿದ್ಕೊಳ್ಳಿ, ನಮ್ಗೆ ಯಾಕೆ? ಸುಮ್ನೆ ಬಾ. ಚಂಟಿ ಬಾರ ನೋಡ್ಕೊಂಡ್ ಬರೋಣ. ಕೌ ಸುಮ್ನೆ ಯಾಕ್ಬೇಕು, ನಾವ್ ಇಲ್ಲಿಂದ ಹೋಗೋಣ ನಡಿ. ಚಂಟಿ ಹೋಗ್ತಾ ಇಬ್ರು ಆದ್ರು ಬರ್ತಾ ಒಬ್ಳೆ ಬರ್ತಾವಳೆ. ಹೌದು, ಇನ್ನೊಬ್ಳು ಎಲ್ಲೋದ್ಲು? ಹೌದು ಅಕ್ಕ, ಮೊದ್ಲು ಬಾ. ತಾರೀಕೆ ಏನಕ್ಕ ನೀನು ಒಳ್ಳೆ ಲವರ್ನ ತಿರುಗ್ತಿ ನೋಡ್ದಂಗ್ ನೋಡ್ತಿದ್ಯಾ? ಮೊದ್ಲು ಇಲ್ಲಿ ಏನದ್ ಬೇಡ, ಬಾ. ಚಂಟಿ ಅಲ್ವೋ? ಏನು ಇಲ್ಲ, ಸುಮ್ನೆ ಬಾರಕ್ಕ ನೀನು. ಅಯ್ಯೋ, ನೀನ್ ಚಿಲ್ ಆಗ್ತಿ ಅಂತ ಹೀಗೆ ಹೇಳ್ದೆ ಕಣೋ. ನೀನ್ ಇನ್ನೂ ಫೀಲ್ ಆಗ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಈ ಶಾಸ್ತ್ರ ಗೀಸ್ತ್ರ ಎಲ್ಲ ನೆಪ ಅಷ್ಟೇ ಅಂತ ಹೇಳ್ತಿದ್ದೆ ತಾನೆ, ಈಗ ಏನಾಯ್ತು ನಿನ್ಗೆ? ಲೇ, ಮೊದ್ಲೇ ಎಲ್ಲ ಅವಸರದಲ್ಲಿ ನಡೀತಿದೆ ಅಂತ ಮನ್ಸಲ್ಲಿತ್ತು, ಈಗ ಹೀಗಾಯ್ತಲ್ಲ ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆದ ಅಷ್ಟೇ. ಏನು ಅಪ್ಶಕ್ನ ಅಂತ ಭಯನಾ? ಪ್ರೀತಿಲಿ ಅಪ್ಶಕ್ನ ಮಾತೇ ಇಲ್ಲ. ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗು, ಎಲ್ಲ ಒಳ್ಳೇದೇ ಆಗತ್ತೆ. ಜೀವ ಜೀವ ಒಂದಾಗೋ ಖುಷಿಯಲ್ಲಿದ್ರಿ ಅಲ್ವಾ? ಆದ್ರೆ ಈಗ ನೀನ್ ಹುಡ್ಗಿ ಜೀವನೇ ಕಳ್ಕೊಂಡಿದ್ದಾಳ ಋಷಿ. 2 ಜೀವ ಒಂದಾಗೋ ಬದಲು ಇನ್ 2 ದಿನದಲ್ಲಿ ಅವಳ ಡೆಡ್ ಬಾಡಿ ನದಿಯಲ್ಲಿ ಸಿಗತ್ತೆ. ಆಮೇಲೆ ನೀವಿಬ್ರು ಒಂದಾಗಿ ಜೀವನ ಪೂರ್ತಿ ಖುಷಿಯಾಗಿರಿ. ಅಜ್ಜಿ, ಏನ್ ನಿಂಗೆ ಏನಾದ್ರೂ ಬೇಕಿತ್ತಾ? ಅಜ್ಜಿ, ಕಮಲೆ ಎಲ್ಲೂ ಕಾಣ್ತಾ ಇಲ್ಲ. ಏನು? ಎಲ್ಲೂ ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲಿಗಾದ್ರೂ ಹೋಗಿರ್ಬೋದು. ಇಲ್ಲ ಅಜ್ಜಿ, ಅವಳು ಬೆಳಗ್ಗೆಯಿಂದನೇ ಒಂಥರ ಇದ್ದು ನಂಗೆ ಯಾಕೋ ಸ್ಯಾನೆ ದಿಗ್ಲೈತೈತೆ. ಮನ್ಯಾಗೆ ಎಲ್ಲಾ ಕಡೆ ಹುಡ್ಕುದ್ವಜ್ಜಿ, ಎಲ್ಲೂ ಇಲ್ಲ. ಹೌದು, ಅನಿಕಾ ಎಲ್ಲಿ? ಅನಿಕಾ, ಕಮಲಿ ಅನಿಕಾ ಜೊತೆ ಹೋಗೋಳ. ಅವಳೆಲ್ಲಿ? ಅನಿಕಾ ರೂಮಲ್ಲಿ ಇದ್ದಾಳೆ. ಕರಿಯೋಳ್ಳ. ಏನು ಹಾಗೆ ನಿಂತಿದ್ಯಾ? ಊರ್ಮಿಳ, ಹೋಗಿ ನಿನ್ ಮಗಳನ್ನ ಕರ್ಕೊಂಡ್ ಬಾ. ಹೋಗತ್ತೆ. ತಂದಿರ್ತೀರಾ ಅಂತ. ಮಾಲು ಇಲ್ಲ, ಕಾರ್ ಬಾಲು ಇಲ್ಲ, ಓದ್ ಕೆಲ್ಸ ಆಗ್ಲೇ ಇಲ್ಲ. ಏನ ಅಪ್ಪಣಿ ನನ್ನ ಹತ್ರನೇ ಡವ್ವಾ? ಅದೆಲ್ಲ ಬೇಕಿಲ್ಲ. ಅದೇನಂತ ತೆಗಿರಿ ತೆಗಿರಿ ನೋಡೋಣ. ಅಯ್ಯೋ, ಅದ್ಯಾಕೆ ಹಂಗ್ ನೋಡ್ತೀಯಾ? ಓ, ಅಂದ್ರೆ ದೊಡ್ಡ ದೊಡ್ಡ ಮಾಲು ನಾನೇಳಿದ್ಯಾ? ಇರು, ನಾನೇ ನೋಡ್ಕೊಂಡ್ ಬರ್ತೀನಿ. ಅಜ್ಜಿ, ಅವ್ನು ಹೇಳ್ತಿರೋದ್ ನಿಜಾನೆ. ಇವತ್ ಕೆಲ್ಸ ಆಗಿಲ್ಲ. ಕೆಲ್ಸ ಆಗ್ಲಿಲ್ವಾ? ಯಾಕೆ? ಆಗ್ಲಿಲ್ಲ ಅಂದ್ರೆ ಆಗಿಲ್ಲ. ಯಾಕೆ ಪಾಕೆ ಅಂದ್ರೆ ಏನ್ ಹೇಳೋದು?
ಇಷ್ಟೊತ್ತು ಯೋಚನೆ ಮಾಡ್ತಿದ್ದೆ, ಇನ್ನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಶಂಭು, ರಿಷಿಗೆ ಫೋನ್ ಮಾಡಿಕೊಡು. ಅಜ್ಜಿ ಹಿಂಗಾಗ್ತದೆ. ಹಲೋ ರಿಷಿ, ಸ್ವಲ್ಪ ಮನೆ ಕಡೆ ಬೇಗ ಬರ್ತೀಯಪ್ಪ. ಅಜ್ಜಿ ಯಾಕೆ ಏನಾಯ್ತು? ಕಮಲಿ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತಾನೂ ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಗ ಬಾಪ. ಕಾರಲ್ಲಿ ಇಬ್ರು ಹುಡುಗಿರು ಕೂತಿದ್ರು. ಆಮೇಲೆ ಅಲ್ಲಿ ನೋಡಿದ್ರೆ ಇಬ್ರು ಹುಡುಗಿರು ಕೆರೆ ಹತ್ರ ಹೋದಂಗಾಯ್ತು. ಕೆರೆಗೆ ಯಾರೋ ಬಿದ್ದಂಗಾಯ್ತು. ಅಕ್ಕ ತಿರುಗ್ ನೋಡಿದ್ಲು, ಯಾರೋ ಅಲ್ಲಿ ಹೋಗೋಣ ಅಂತ ಅಂದ್ಲು. ಅಕ್ಕ ಸುಮ್ನೆ ಯಾಕೆ ಬೇಕು ಅನ್ಬಿಟ್ಟು ಎಳ್ಕೊಂಡ್ ಬರ್ತಾ ಇದ್ದೆ, ಪೊಲೀಸರು ಬಂದ್ಬಿಟ್ರು. ಪೊಲೀಸ್ನವ್ರು ಬಂದ್ಬಿಟ್ರಾ? ಅಯ್ಯೋ ಸರಿ, ಹಂಗಾದ್ರೆ ಅಲ್ಲ ಕಣೋ, ಅಲ್ಲಾಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಕತ್ರಿ ಹಾಕೋದಿತ್ತು ತಾನೆ. ಏನು ಒಬ್ನೇ ಹೋಗ್ಲಾ? ಅಕ್ಕ ಅಷ್ಟ್ರಲ್ಲಿ ಅಪ್ಸೆಟ್ ಆದ್ಲು. ಸುಮ್ನೆ ಒಬ್ನೇ ಹೋಗೋದ್ ಬೇಡ ಅನ್ಬಿಟ್ಟು ಮನೆಗೆ ಹೋಗೋದೇ ಸೇಫ್ ಅನಿಸ್ತು. ಅಕ್ಕನ್ ಕರ್ಕೊಂಡ್ ಬಂದೆ. ಆಗಿಲ್ಲ ಅಂತ ಏನಿಲ್ಲ ಸರ್, ಹಾಗಾಗಿ ನಮ್ಮ ಮಧ್ಯೆ ಹಿಂಗ ಆಯ್ತಾನೆ ಇರ್ತೈತೆ. ಆದ್ರೆ ಇವತ್ ನಂಗೂ ಹೊಸಿ ಕೋಪ ಬಂತು. ಯಾಕೆ ಮದ್ವೆ ಬೇಡ ಅಂತ ನಾನೇ ಅವಳ ಮ್ಯಾಗ ಕೂಗಾಡ್ದೆ. ಅಷ್ಟಕ್ಕೆ ನನ್ ಮ್ಯಾಗ ಬೈದು ಎದ್ದೊಂಟೋದ್ಲು ಸರ್. There you go. That's the point. ಎಲ್ಲ ಡೀಟೇಲ್ಸ್ ಇವಳೇ ಹೇಳಿದ್ಲಲ್ಲ, ಇನ್ನೇನಿದೆ. ಕಮಲಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ, ಇವಳ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಷ್ಟೇ. ಏಯ್, ನೀನ್ ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ಕಮಲಿಗ್ ಮದ್ವೆ ಇಷ್ಟ ಇಲ್ಲ ಅಂತ ರಿಸಿ ಸರ್ ತವನು ಹೇಳಿದ್ಲು. ಆದ್ರೆ ಮನೆ ಬಿಟ್ಟು ಹೋಗಕ್ಕೆ ಯಾವ ಕಾರಣನೂ ಇಲ್ಲ. ಬೇಡ ಅಂತ ಹೇಳಿದ್ಲಾ? ಅಂದ್ರೆ ಅವ್ರಿಗೆ ನಿಮ್ಮನ್ನೆಲ್ಲಾರನ್ನು ಬಿಟ್ಟು ಬರೋದಕ್ಕೆ ಕಷ್ಟ, ಅದಕ್ಕೆ ಹಾಗೆ ಹೇಳಿದ್ರು. ಹೌದು ಅಜ್ಜಿ, ಅದೇ ಕಾರಣ. ನೋ ಅಜ್ಜಿ, ಇಟ್ಸ್ ನಾಟ್ ದ್ಯಾಟ್ ಸಿಂಪಲ್. ಇವ್ನು ಇದ್ದಕ್ಕಿದ್ದಾಗೆ ಮದ್ವೆ ಆಗ್ತೀನಿ ಅಂದ್ರೆ ಯಾವ ಹುಡ್ಗಿ ಒಪ್ತಾಳೆ? ಹುಡ್ಗಿರ್ಗೆ ಪ್ರಿಪರೇಷನ್ ಬೇಕು, ಹುಡ್ಗರ್ಗೆ ಅದೆಲ್ಲ ಎಲ್ಲಿ ಅರ್ಥ ಆಗುತ್ತೆ? ಏನು ಏನಂದ? ಹುಡುಗರ್ಗೆ ಅದೆಲ್ಲ ಅರ್ಥ ನೋ ಅದಲ್ಲ. ನಾನು ಇದ್ದಕ್ಕಿದ್ದಾಗೆ ಹೇಳ್ದೆ ಅಂತ ಕಮಲಿ ಅವರು ಮದುವೆಗೆ ಒಪ್ಪಿಲ್ಲ ಅಂತನ? ನನ್ನ ಮತ್ತೆ ಕಮಲಿ ಅವ್ರ ಬಗ್ಗೆ ನಿನ್ಗೇನ್ ಗೊತ್ತು? ಇದ್ರಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂತ ಗೊತ್ತಾದ್ರೆ ನಿಂಗೆ ಈ ಸಲ ಕ್ಷಮೆನೇ ಇಲ್ಲ ಅನಿಕಾ. ಯಾಕೆಂದ್ರೆ ಅವಳು ಪ್ರತಿ ಹೆಜ್ಜೆನೂ ಅಳೆದು ತೂಗಿ ನೋಡ್ತಿದ್ದವಳು ನೀನಲ್ವಾ? ಈಗ ಕಾಣಿಯಾಗಿದ್ದಾಳೆ ಅಂದ್ರೆ ಅದಕ್ಕೆ ನಾನೇ ಕಾರಣನಾ ಅಮ್ಮಮ್ಮ? ವಾಟ್ ನಾನ್ಸೆನ್ಸ್. ಅಲ್ಲಲ್ಲ ಬೇಬಿ, ನಾನ್ ಹೇಳಿದ್ದು ಹಾಗಲ್ಲ. ನಾಳೆ ರಿಷಿ ಮತ್ತೆ ಕಮಲಿ ಇಬ್ರು ಮದ್ವೆ ಆಗ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಆ ಕೋಪಕ್ಕೆ ನೀನೇನಾದ್ರೂ ಅವಳನ್ನ ಏನಾದ್ರೂ ಮಾಡ್ಬಿಟ್ಟಿಯಾ ಅಂತ. ನೀನೀಗ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನೇ ಅವಳನ್ನ ಕರ್ಕೊಂಡೋಗಿ ಸಾಕ್ತೆ ಅಂತ ಅನ್ಕೋತಾರೆ. ನೀವೇ ನನ್ ಮೇಲೆ ಡೌಟ್ ಪಡ್ತೀರಲ್ಲ. ನೋ 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 ಬೇಬಿ, ಡೌಟ್ ಅಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅವಳು ಎಲ್ಲಿ ಹೋದ್ಲು ಅನ್ನೋ ಕುತೂಹಲ ಅಷ್ಟೇ. ಎಲ್ಲಿ ಹಾಳಾಗೋದ್ಲು ನನಗೇನ್ ಗೊತ್ತು. ಮೋಸ್ಟ್ಲಿ ಮದ್ವೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ, ಓಡೋಗೋದ್ಲು. ಹಾಳಾಗೋಗ್ಲಿ ಅಮ್ಮಮ್ಮ, ನನಗ್ ಖುಷಿನೇ. ಆಹಾ, ಇಷ್ಟು ಕೇಳಿದ್ರು ಇವಳು ಏನು ಬಿಟ್ಕೊಡ್ತಿಲ್ವಲ್ಲ. ದೊಡ್ಡದಾಗಿ ಏನೋ ಮಾಡಿದಾಳೆ, ನನ್ನಿಂದಾನೇ ಮುಚ್ಚಿಡ್ತಿದ್ದಾಳೆ. ಕಣ್ಣು ಹಿಡಿ. ಅಲ್ಲ ಕಣಂಬಿ, ನಿನ್ನನ್ ಬಿಟ್ರೆ ನಮ್ಗೆ ಯಾರವ್ರೆ? ಏನೋ ಕೋಪದಲ್ಲಿ ಒಂದ್ ಸ್ವಲ್ಪ ಕಾರವಾಗಿ ಮಾತಾಡಿದ್ನಪ್ಪ, ಅಷ್ಟಕ್ಕೆ ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಸಾರಿ ಕೇಳಲ್ಲ.
ಏನು ಕೋಪದಲ್ಲಿ ಬೈದೆ ಕಣಂಬಿ ಸಂಸ್ಬಿಡಪ್ಪ ಸಂಸ್ಬಿಡು ಸಂಸ್ಬಿಡ ಅಜಯ್ ಅಕ್ಕ ಬರ್ದೆ ನನಗೂ ಊಟ ಬೇಡ. ನಿಜವಾಗ್ಲೂ ಬೇಡ ಅಂದ್ರೆ ಬೇಡ ಅಷ್ಟೇ. ಸರಿ ಬಾರೋ ಚಮಟಿ, ಅವಳು ತಿನ್ನಲ್ಲ ಅಂದ್ರೆ ನಮಗೂ ಬೇಡ. ನಾವು ಉಪವಾಸ ಇದ್ರೆ ಅವಳಿಗೆ ಸಂತೋಷ ಆಗುತ್ತೋ ಏನೋ. ಸರಿ, ನನ್ನಿಂದ ಯಾರು ಉಪವಾಸ ಇರೋದು ಬೇಡ, ಬನ್ನಿ. ಅದು ಬಂಗಾಲಿ ಬಂಗಾಲಿ ನನ್ ಬಂಗಾಲಿ ಅದು ನನ್ನ ಮಗ. ಇಬ್ರಿಗೂ ಇವತ್ತು ಕೈ ತುತ್ತಾಕ್ತೀನಿ. ನೀನ್ ಇಷ್ಟ ತಾನೆ? ವಾ, ಕೈ ತುತ್ತು ಕೊಡ್ತೀಯಾ? ಆಹಾ, ಕೈ ತುತ್ತಿಂದ ಎಷ್ಟು ದಿನ ಆಗಿತ್ತು ಅಕ್ಕ. ಬಾ, ಒಂದ್ ಕೈ ನೋಡೇ ಬಿಡೋಣ. ತಿರ್ಪಿಲ್ ಲಾಡು ಇದ್ದಾಗೈತೆ. ನನ್ ಮುದ್ದು ಮೊಮ್ಮಗಳಿಗಂತೂ ಹೆಂಗೈತೆ? ಕೊಡ್ತೀನಿ ತಿನ್. ಏನ್ ಯೋಚನೆ ಮಾಡ್ತಿದ್ಯಾ? ಅಜ್ಜಿ, ನಾನು ಯಾರ ಅಜ್ಜಿ? ಕಾಲೇಜ್ ಆಶ್ರಿತಾವ ಏನಾದ್ರು ಹೋಗಿರ್ಬೋದಲ್ವ ಸರ್? ಸರ್, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಸರ್. ಎಲ್ಲಿ ಹೋದ್ರಿ ಕಮಲಿ ಅವರೇ? ಎಲ್ಲಿ ಹೋದ್ರಿ ಸರ್? ಈ ಹುಡುಗಕ್ಕಿಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡುಮ ಸರ್? ಹೌದು ಸರ್, ಸಮಯ ಆಯ್ತಿದ್ದಂಗೆ ಯಾಕೋ ಸ್ಯಾನೆ ದಿಗ್ಲಾಯ್ತೈತೆ. ಸಂಭವ ಹೇಳ್ತಿರೋದು ಸರಿ ಅನ್ನಿಸ್ತೈತೆ. ನಾವು ಪೊಲೀಸ್ಗೆ ತಿಳಿಸ್ಬಿಡಮ್ಮ ಸರ್. ನೀವ್ ಹೆಂಗ್ ಕುಂತ್ಬಿಟ್ರೆ ಹೆಂಗ್ ಹೇಳಿ? ಬನ್ನಿ ಸರ್, ಹೋಗುಮ. ಬನ್ನಿ ಸರ್. ಒಬ್ಳೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಯಾಕೋ ನಿದ್ದೆ ಬರ್ತಿಲ್ವಾ ಚಮಟಿ? ನೀನ್ ಯಾಕೆ ಇಲ್ಲಿ ಕುತ್ಕೋತಿದ್ಯಾ? ಹೋಗ್ ಮಲ್ಕೋ, ನಾ ಬರ್ತೀನಿ. ನಿದ್ದೆಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ಓಡಾಡೋ ನೀನು. ನಿದ್ದೆ ಬರ್ತಿಲ್ಲ ಅನ್ನೋದು ಹೇಳೋದ್ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಇಷ್ಟು ನಿಯತ್ ಬೇಕಾ ಅಂತ ನಾನೇ ಆಡ್ಕೋತಾ ಇದ್ದೆ. ಇವಾಗ ನೀನ್ ನೋಡಿದ್ರೆ ಚಿಕ್ಕ ವಿಷಯಕ್ಕೆಲ್ಲ ಫೀಲ್ ಆಗ್ತಿದ್ಯಲ್ಲ ಅಕ್ಕ. ಚಿಕ್ಕ ವಿಷಯ ಅಲ್ಲ ಚಮಟಿ. ಅಲ್ಲಿ ಇಬ್ರು ಹುಡುಗಿರಿದ್ರು, ವಾಪಸ್ ಬರ್ತಾ ಒಬ್ಳೆ ಬಂದ್ಲು. ಏನೋ ನೀರಿಗೆ ಬಿದ್ದಂಗ್ ಸದ್ದಾಯ್ತು.
ಸುಮ್ಮನೆ ಇಷ್ಟೊತ್ತಲ್ಲಿ ತಲೆ ಕೆಡಿಸ್ಕೋಬೇಡ. ಇಂಥವೆಷ್ಟು ನೋಡಿಲ್ಲ ನಾವು. ನೀನು ಡಲ್ ಆಗಿದ್ರೆ ನನ್ನ ಕತೆ ಮುಗೀತು. ಬೇಕಾದರೆ ನಾಳೆ ಆ ಜಾಗಕ್ಕೆ ಹೋಗೋಣ, ಒಂದು ವಿಸಿಟ್ ಹಾಕೊಂಡು ಬರೋಣ, ಆಯ್ತಾ? ಅಕ್ಕ ಈಗ ಬಾ, ಸುಮ್ಮನೆ ಮಲ್ಗನ್ ಬಾ. ಅವರು ಎಂಕ್ವೈರಿ ಮಾಡ್ತವ್ರೆ. ನಮ್ ಕಮಲಿ ಆದಷ್ಟು ಬಿರ್ನೇನೆ ಸಿಗ್ತಾಳಜ್ಜಿ. ಸಿಗ್ತಾಳೆ ಹೆಣವಾಗಿ. ಏನು ಬೇಬಿ, ಇದರಲ್ಲಿ ನಿನ್ ಕೈವಾಡ ಏನೂ ಇಲ್ಲ ಅಲ್ವಾ? ಪ್ರಾಮಿಸ್? ಅಮ್ಮಮ್ಮ, ಶಂಭು ಬಾ, CCTV ಫುಟೇಜ್ ನೋಡೋಣ. ನನ್ ಮೇಲೆ ಡೌಟ್ ಬರ್ತಿದ್ಯಾ? ಹಾಗಾದ್ರೆ ನಾನಿನ್ ಯಾಕೆ ಬದುಕಿರ್ಲಿ? ನಾನ್ ಸತ್ತೋಗ್ತೀನಿ ರಿಷಿ, ಸತ್ತೋಗ್ತೀನಿ. ಬೇಬಿ ರಿಷಿ, ಬೇಬಿ. ಆಗ್ಲೇ ಈ ನನ್ನ ಮಗನ ಹುಡುಗಿ ಸಿಗೋದು. ಅಮ್ಮ ಧನಲಕ್ಷ್ಮಿ, ಮಹಾಲಕ್ಷ್ಮಿ. ಅಕ್ಕ ಯಾಕಮುಟ್ಟ ಅಕ್ಕ, ಮಿರರ್ ನೋಡ್ಕೊತಾ ಇದ್ಯಾ? ಇಲ್ಲ ಅಕ್ಕ ನನ್ಗೆ ಲೇಡೀಸ್ ಸೆಂಟ್ ಹೊಡ್ಬಿಟ್ಟಲ್ಲ ಅಕ್ಕ. ನಿಂಗೆ ತಾನೆ ಏನಾಗಲ್ಲ. ಆನೆ ಕಳ್ತನ ಮಾಡ್ಲಿ, ಇರೋ ಪೊಲೀಸ್ನವ್ರಿಗೆ ಹಾಕೊಡ್ತೀನಿ. ಕಮಲಿ ಸಿಕ್ಕದ್ಲಾ? ಅಣ್ಣ ಕಮಲಿಗೆ ಏನಾಯ್ತು ಹೇಳು. ಎಲ್ಲ ಕಡೆ ಹುಡುಕಿದ್ವಿ ರಚನಾ, ಎಲ್ಲೂ ಸಿಗ್ಲಿಲ್ಲ. ಪೊಲೀಸ್ನವರು ಹೆಲ್ಪ್ ಮಾಡ್ತಿದ್ದಾರೆ, ಇನ್ನೂ ಯಾವುದೋ ಅಪ್ಡೇಟ್ ಬಂದಿಲ್ಲ. ಡೋಂಟ್ ಲೂಸ್ ಹೋಪ್. ನೀನೇನ್ ತಾಳ್ಮೆ ಕಳ್ಕೊಂಡ್ರೆ ನಮ್ಮೆಲ್ರ ಕತೆ ಏನು? ಇಂಥ ಟೈಮಲ್ಲಿ ನೀನ್ ಕುಗ್ಬಾರ್ದು. ಕಮಲಿ ಅವ್ರಿಗೇನು ಆಗಿರಲ್ಲ, ಏನೂ ಆಗಿರಲ್ಲ. ಕಮಲಿ ಅವ್ರಿಗೇನು ಆಗಿರಲ್ಲ. ನಮ್ ಪ್ರಾಣಿಕೇನ ಹೆಚ್ಚು ಕಮ್ಮಿ ಆಗಿದ್ರೆ ಹೋಗೋದೇ ಇರಲ್ಲ. ನನ್ನ ಮಗ ಹೋಗ್ತಾ ಇದ್ರು ಹಂಗೆ ಹೋಗ್ತಾನೆ. ಏ ಅಂಬೆ, ಕಸ್ಟಮರೇ ನಮಗ್ ದೇವ್ರು, ಅನ್ಯಾಯವಾಗಿ ಹಾಳು ಮಾಡ್ಕೊಂಡ್ಬಿಟ್ವಲ್ಲ. ಅಜ್ಜಿ ಮಾಲ್ ಕಮಾಲ್ ಆಗಿದ್ರೆ ಕಸ್ಟಮರ್ಸ್ಗೆ ಏನ್ ಕಡಿಮೆ ಇಲ್ಲ, ನೀನ್ ಸುಮ್ಮನೆ ಇರು. ವಾಹ್ ಕ್ಯಾ ಡೈಲಾಗ್ ಹೈ, ಶಬ್ಬಾಸ್ ಗುರು. ಅಣಯ್ಯ ಬಾಯಿಲಿ ಏನಂದಪ್ಪ? ಶಬ್ಬಾಸ್ ಗುರು ಅಂದೆ. ಅಷ್ಟು ಗದ್ದ. ಬಿಡ್ತಾಳೋ ಅದ್ ನನ್ ಗೊತ್ತಿಲ್ಲ, ಬಟ್ ನಾನಂತೂ ನಿಮ್ ಯಾರಿಗೂ ಸಿಗಲ್ಲ. ನಾನ್ ಸಾಯ್ತೀನಿ. ಅನಿಕಾ ಹೀಗೆಲ್ಲ ಆಡ್ಬೇಡ, ಫಸ್ಟ್ ಹೇಳಿದ್ ಬಾ. ನೋ ರಿಷಿ, ಯಾವಾಗ ಆಡ್ತಾ ಉಳ್ಕೊಂಡವಿ? ನಂಗೆ ಯಾಕೋ ಸತ್ರ ಸಾಯ್ಲಿ ಅನ್ನಿಸ್ತೈತೆ. ಕಮಲಿ ಮನೆ ಬಿಟ್ಟು ಹೋಗಕ್ಕೆ ಇವಳೇ ಕಾರಣ. ನಾನ್ ಬರಲ್ಲ. ನೀನೇ ನನಗ ಹಾಗಂದ್ಮೇಲೆ why should I even consider living in this damn world? ಅನಿಕಾ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಕಮಲಿ ಕಾಣ್ತಿಲ್ಲ ಅಂತ ನಾವೆಲ್ಲರೂ ಟೆನ್ಷನ್ ಆಗಿದೀವಿ. ಈ ಟೈಮಲ್ಲೂ ಅಟೆನ್ಷನ್ ಸೀಕ್ ಮಾಡ್ತಿದ್ಯಾ? ಪೊಲೀಸ್ ಮಾಮನ್ ಗಾಡಿ ನಿಂತಿರುತ್ತೆ, ಯೂಟರ್ನ್ ನೋಡಿ. ಅಯ್ಯಯ್ಯಪ್ಪ, ಹೌದಾ? ವಾಪಸ್ ನಿಂಬಿಡೋಣ. ಮತ್ತೆ ನಾವು ಹಿಂಗ ಬಂದ್ರೆ 4ನೇ ಕ್ರಾಸು, 5ನೇ ಕ್ರಾಸು, ಮುಂದೆ ಹೋದ್ರೆ 6ನೇ ಕ್ರಾಸು. ಜಾಣ ನಾವು ಗೊತ್ತಲ್ಲ. ಅಲ್ಲಿ
ಒಂದು ಗ್ಯಾಸ್ ಅಂಗಡಿ ಇದೆ. ಅಲ್ಲಿ ಯಾರು ಜನ ಜಾಸ್ತಿ ಓಡಾಡೋದಿಲ್ಲ. ಅಲ್ಲಿ ಅವನು 10:30ಕ್ಕೆ ಅಂಗಡಿಯಿಂದ ಆಚೆ ಹೋಗ್ತಾನೆ, 10:45ಕ್ಕೆ ವಾಪಸ್ ಬರ್ತಾನೆ. ತಾಳಿ ಕಟ್ಬೇಕಾಗಿರೋ ಹುಡುಗಿ ಕಾಣೆ ಆಗಿದ್ದಾಳೆ ಅಂದ್ರೆ ಮೊದ್ಲು ಡೌಟ್ ಬರೋದು ನಿನ್ನ ಮೇಲೆ. ಆಗ್ಲೇ ಹೇಳ್ದಂಗೆ ಕಮ್ಲಿ ಅವ್ರ ವಿಷಯದಲ್ಲಿ ನೀನೇನಾದ್ರೂ ಇನ್ವಾಲ್ವ್ ಆಗಿದ್ಯಾ ಅಂತ ಗೊತ್ತಾದ್ರೆ ಆಮೇಲೆ ಇದೆ ನಿನ್ಗೆ. ನಾನೇ ಇದಕ್ಕೆಲ್ಲ ಕಾರಣ ಅಂತ ಬೇಕಿದ್ರೆ ಅನ್ಕೋಬಹುದು ಋಷಿ, ಆದ್ರೆ ಅದಕ್ಕೆ ಯಾವುದೇ ಪ್ರೂಫ್ ಯಾವತ್ತೂ ಸಿಗೋದಿಲ್ಲ. ಒಂದ ಎರಡ ನನ್ನ ಇಡೀ ದಿನಾನ ನಿನ್ ಗುತ್ತಿಗೆ ತಗೊಂಡು ನನ್ನ ಕುತ್ತಿಗೆ ಸಿಗ್ತಾ ಇದೆಯಲ್ಲ ಮೀನಾಕ್ಷಿ. ಪ್ಯಾರ್, ಲವ್, ಇಶ್ಕ್ ಈ ಪದಗಳೆಲ್ಲ ನನ್ನ ಡಿಕ್ಷನರಿಲಿ ಬ್ಲ್ಯಾಂಕ್ ಆಗಿದ್ವು. ನೀನು ನನ್ನ ಕಣ್ಮುಂದೆ ಬಂದ ಮೇಲೆ ಅದೆಲ್ಲದಕ್ಕೂ ಅರ್ಥ ಸಿಕ್ತು. ನಾನು ನನ್ನ ಮೀನಾಕ್ಷಿ ಬಗ್ಗೆ ಯೋಚನೆ ಮಾಡ್ಬೇಕಾದಾಗೆಲ್ಲ ನನ್ನ ಮೀನಾಕ್ಷಿ ಫ್ರೆಂಡ್ ನನ್ನ ಕಣ್ ಮುಂದೆ ಬರ್ತಾಳಲ್ಲ, ಇದೆಂತ ರಾಂಗ್ ಕನೆಕ್ಷನ್. ಯಾವ್ದಕ್ಕೂ ವಿಚಾರಿಸ್ಬಿಡೋಣ. ತಲೆ ಅಲ್ಲಾಡ್ಸ್ಕೊಂಡು ತಲೆ ಮೇಲೆ ಕುತ್ಕೊಂಡು ಮೆರೆಸಿದ್ರಲ್ಲ, ಈಗ ಸಾಯ್ತೀನಿ ಅಂತ ಹೋಗಿದ್ಲು. ಇದನ್ನು ಸರಿ ಅಂತೀರಾ? ಮಗಳನ್ನ ಹದ್ಬಸ್ತಾ ಇರೋದನ್ನ ಕಲೀರಿ. ಇನ್ನೊಂದ್ಸಲಿ ಹಿಂಗೆಲ್ಲ ಮಾಡ್ಬೇಕಲ್ಲ. ನಾನು ಇವ್ರುಗಳಿಗೆ ಇದನ್ನ 1000 ಸಲ ಹೇಳಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪನೂ ಕಾಳಜಿ ಇದೆಯಾ ಅವ್ರಿಗೆ? ಕಮಲಿನ ಗೋಳೆಕೊಳ್ಳೋದ್ರಲ್ಲಿ ಇವ್ರಿಗೆಲ್ಲ ಸಮಯ ಸರಿ ಹೋಗ್ತಿತ್ತು. ಅವಳು ಎಲ್ಲಿದ್ದಾಳು ಏನೋ ಈಗ ಹಿಂಗ ಹಾಲು ಕುಡಿದು ಸಮಾಧಾನ ಆಯ್ತು ತಾನೆ? ಅದ್ ಸರಿ ಅಕ್ಕ, ಇವನ್ ಹುಡುಗಿ ನಿನಗ್ ಗೊತ್ತಾ? ಇವನೇ ಗೊತ್ತಿಲ್ಲ ಅಂತಿದ್ದೀನಿ. ಅಲ್ಲ, ಗೊತ್ತಿಲ್ಲ ಅಂತಂದ್ಮೇಲೆ ಆಗ್ಲೇ ನೀನಾ ಅಂತ ಯಾಕೆ ಕೇಳಿದ್ರಿ? ನಾನು ಹುಡುಗಿಗೂ ನನಗೂ ನೀವೇ ಕನೆಕ್ಷನ್ ಪಾಯಿಂಟ್ ತಿಳ್ಕೊಳ್ಳಿ. ಏನಕ್ಕ ಕೇಳಿದ್ರೆ ಪ್ರೀತಿ ಗೀತಿ ಬದ್ನೆಕಾಯಿ ಅಂತ್ಯ, ಇವನ್ ನೋಡಿದ್ರೆ ನನ್ನ ಹುಡುಗಿ ಕನೆಕ್ಷನ್ ಅಂತವ್ನೆ. ಏನಿದ್ರ ಅರ್ಥ? ವಾ, ನನಗೆ ಗೊತ್ತಿಲ್ಲದೆ ಊರವ್ರಿಗೆಲ್ಲ ಲವ್ ಸಹಾಯ ಮಾಡ್ತಿದ್ಯಾ ನೀನು? ನೀನ್ ಒಳ್ಳೆ ಕೆಲ್ಸ ಇದೆ, ನಡಿಯ ಸುಮ್ನೆ. ಹೋಗಿ ಹೋಗಿ, ನೀವು ನನ್ನ ಮೀನಾಕ್ಷಿನ ಕರ್ಕೊಂಡ್ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಮೀನಾಕ್ಷಿ, ಐ ಮಿಸ್ ಯು. ಕಮಲಿ ಅವ್ರು ಎಲ್ಲೇ ಇದ್ರು ಹುಡುಗಿ ನಾನ್ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಹುಡ್ಕೋ ಅವಳು ನಿನಗೆ ಸಿಗೋದು ಹೆಣವಾಗಿನೇ.